ರಾಜ್ಯದ ಜನತೆ ನೀವು ಎಚ್ಚೆತ್ತು ಬರುವ 10ನೇ ತಾರೀಕಿಗೆ ನೀವು ಬೆಂಗಳೂರು ನಿಮ್ಮ ಭಾಗದಿಂದನೇ 9ನೇ ತಾರೀಕಿಗೆ ರಾತ್ರಿ ಹತ್ತಬೇಕು. ರೈಲು ಹತ್ತಿದ್ರೋ, ಬಸ್ ಹತ್ತಿದ್ರೋ, ಏನೋ ನಿಮ್ಮ ಕ್ರಾಶರ್ ಮಾಡ್ಕೊಂಬರ್ತಿರೋ, ಗಾಡಿ ಮಾಡ್ಕೊಂಬರ್ತಿರೋ ಗೊತ್ತಿಲ್ಲ. ಸಾವಿರಾರು ಜನ ಮಹದೇವಪ್ಪರ ಮನೆ ಮುಂದೆ ಎಲ್ಲರೂ ಸೇರ್ಕೋಬೇಕು. ಕಾರಣ ಏನಂದರೆ, ನಾವೇನು 35 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವೋ, 101 ಜಾತಿಗಳ ನ್ಯಾಯ ಸಿಗುವಂತ ಮಾಡಿದೀವೋ, ಆ ಒಂದು ಹೋರಾಟಕ್ಕೆ ಅಲ್ಲಿ ತಣ್ಣೀರು ಹರಿಸ್ತಾ ಇದ್ದಾರೆ. ಇಡೀ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಒಳಗೊಂಡಂತೆ ಅಧಿಕಾರಿಗಳು ಸೇರಿ ಅಲ್ಲಿ ತಣ್ಣೀರು ಹರಿಸುವಂಥ ಕೆಲಸ ನಡೀತಾ ಇದೆ. ಟೋಟಲಿ ಆಮೆಗಾತಿಯಲ್ಲಿ ನಡೀತಾ ಇದೆ ಅಲ್ಲಿ ಚಟುವಟಿಕೆಗಳು. ಕಾರಣ ಏನಂದರೆ, ಎಲ್ಲ ಸಮುದಾಯಗಳು ತಮ್ಮ ಒಂದು ಮೂಲ ಸಮುದಾಯದೊಂದು ಬಿಟ್ಟು ಎಲ್ಲ ಅಧಿಕಾರಿಗಳು ಅಲ್ಲಿದ್ದಾರೆ. ಆದರೆ ಸಾಮಾಜಿಕ ನ್ಯಾಯವಾಗಿ ಏನಿರಬೇಕು ಅಲ್ಲಿ ಕಾಣ್ತಾ ಇಲ್ಲ. ಒಂದು ವಿತಂಡವಾದ ಮತ್ತು ಒಂದು ಬೇಜವಾಬ್ದಾರಿತನ ಅಲ್ಲಿ ಕಾಣ್ತಾ ಇದೆ. ಸಚಿವರು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದು ಆಗಬಾರ್ದೇನೋ, ಇದು ಜಲ್ದಿ ಆದರೆ ಇಡೀ ತಮ್ಮ ಮೂಲ ಸ್ಥಾನ ಮೂಲ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅಂತ ಒಂದು ಅದನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಇದಲ್ಲ ಸಾಮಾಜಿಕ ನ್ಯಾಯ ಅಂದ್ರಿಗಣ ಮಾದೇವಪ್ಪ ಅಂತ ತಿಳ್ಕೊಂಡಿದ್ದೀವಿ. ಸಾಮಾಜಿಕ ನ್ಯಾಯ ಅಂದ್ರಿಗಣ ಜನತೆಗೆ ನ್ಯಾಯ ಕೊಡುವಂತ ತಿಳ್ಕೊಂಡಿದ್ವಿ ಸಚಿವರನ್ನ. ಆದರೆ ಇಲ್ಲಿ ಕಾಣ್ತಾ ಇಲ್ಲ, ಅದು ಅನ್ಯಾಯ ಕಾಣ್ತಾ ಇದೆ. ಅವರಿಂದ ಅನ್ಯಾಯ ಒಳಪಡ್ತಾ ಇದೀವಿ ನಾವು. ಇಲ್ಲಿ ಅವರಿಗೆ ನಾವು ಮನವಿ ಮಾಡ್ಕೊಂಡಿದ್ವಿ. ಒಂದಲ್ಲ 3 ಬಾರಿ ಹೋಗಿದ್ದಾರೆ. ನಮ್ಮ ಮುಖಂಡರುಗಳು ಹೋಗಿ ಭೇಟಿ ಮಾಡಿದ್ದಾರೆ. ಆದರೆ ಎಲ್ಲವಕ್ಕೂ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಕಡ್ಡಾಯವಾಗಿ ಉದ್ಯೋಗ ಸಿಗಬೇಕು, ಬಡ್ತಿ ಮೀಸಲಾತಿ ಸಿಗಬೇಕು, ಮತ್ತು ರಾಜಕೀಯ ವ್ಯವಸ್ಥೆ ಕೂಡ ಅಲ್ಲಿ ವ್ಯವಸ್ಥೆ ಆಗಬೇಕು. ಜೊತೆಗೆ ಇಡೀ ರಾಜ್ಯದಲ್ಲಿ ಸಮಾನತೆ ದೃಷ್ಟಿಯಿಂದ ಆ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ಅಲ್ಲಿ ಎಲ್ಲ ಸಮುದಾಯಗಳಿಗೂ ಆದ್ಯತೆ ನೀಡಬೇಕು. ಕೇವಲ ಒಂದೇ ಒಂದು ಜಾತಿ ಅನ್ನೋದು ಇರಬಾರ್ದು. ಯಾಕಂದರೆ ಬೇರೆ ಸಚಿವರು ಕೂಡ ಇರಬಾರ್ದು. ಆ ಸಚಿವರು ಕೂಡ ನಾವು ಇದು ಹೇಳ್ತೀವಿ, ಎಲ್ಲರೊಳಗಂತೆ ಇರ್ಬೇಕಂತ ಕೂಡ ಹೇಳ್ತೀವಿ. ಬರೀ ನಿಮಗೆಲ್ಲ HC ಮಾದೇವಪ್ಪನವರು ಕಡ್ಡಾಯವಾಗಿ ಇಡೀ ಒಳ ಮೀಸಲಾತಿ ಹೋರಾಟಗಾರರಿಗೆ ಮತ್ತು ಆ ಒಳದ ಮೀಸಲಾತಿ ಒಳಪಡುವಂಥ ಎಲ್ಲ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಿರುವಂಥ ಮಾನ್ಯ HC ಮಾದೇವಪ್ಪರು ರಾಜೀನಾಮೆ ಇಡಲೇಬೇಕು. ಅಲ್ಲಿರ್ತಕ್ಕಂಥ ಅಲ್ಲಿ ಅಧಿಕಾರಿಗಳು ಕೂಡ ಆ ಇಲಾಖೆಯಲ್ಲಿ ಮೂಲ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಅಲ್ಲಿಂದ ಎತ್ತಂಗಡಿ ಮಾಡಬೇಕು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ನಾವು ಅದಕ್ಕಾಗಿಯೇ HC ಮಾದೇವಪ್ಪ ಮನೆ ಮುತ್ತಿ ಆಗ್ತಿದ್ವಿ ಬರುವ 10ನೇ ತಾರೀಕಿಗೆ. ಇಡೀ ಒಳ ಮೀಸಲಾತಿ ಒಳಪಡುವಂಥ ಎಲ್ಲ ಸಮುದಾಯಗಳು ಕಡ್ಡಾಯವಾಗಿ HC ಮಾದೇವಪ್ಪ ಮನೆ ಮುಂದೆ ನೀವು ಸೇರಬೇಕಾಗಿ ಸಾವಿರಾರು ಜನ ಬರಬೇಕು. ನೀವು ಯಾವ ರೀತಿ ಬರ್ತಿರೋ ಗೊತ್ತಿಲ್ಲ. ರೈಲ್ ಮೂಲಕ ಬರ್ತಿರೋ, ಪ್ಲೇನ್ ಮೂಲಕ ಬರ್ತಿರೋ, ಕ್ರಷರ್ ಮೂಲಕ ಬರ್ತಿರೋ, ಗಾಡಿ ಮೂಲಕ ಬರ್ತಿರೋ, ಬಸ್ಸಿನ ಮೂಲಕ ಬರ್ತಿರೋ, ನಿಮ್ಮ ಜವಾಬ್ದಾರಿ 9ನೇ ತಾರೀಕಿಗೆ ರಾತ್ರಿ ಬಿಡಬೇಕು. 10ನೇ ತಾರೀಕಿಗೆ ಮಾದೇವಪ್ಪನ ಮನೆ ಮುಂದೆ ಇರಬೇಕು. ದಯವಿಟ್ಟು ಬರಬೇಕು. ನಿಮ್ಮ ರಕ್ಷಣೆಗಾಗಿ ಬರಬೇಕಾಗಲಿ, ಯಾವ ವ್ಯಕ್ತಿಯ ರಕ್ಷಣೆಗೆ ಆಗಲ್ಲ ಸ್ವಾಮಿ, ನೀವು ಬರಲೇಬೇಕು. ಜೈ ಭೀಮ್ ಲಾಲ್ ಸಲಾಂ.